ಸಾಮಾನ್ಯನಿಗೆ ಬದುಕಿನ ಬಗ್ಗೆ ತಿಳುವಳಿಕೆಗಳನ್ನ ಕೊಟ್ಟರು. ದೇವರು ಯಾವುದು, ದೈವ ಯಾವುದು, ಪೂಜೆ ಯಾವುದು, ಯಜ್ಞ ಅನ್ನುವುದನ್ನು. ನಮ್ಮೆಲ್ಲರಲ್ಲಿ ಒಂದು ಕಲ್ಪನೆ ಇದೆ. ಯಜ್ಞ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಒಂದು ಕುಂಡ ಇರ್ತದೆ, ಅದರಲ್ಲಿ ಒಂದಿಷ್ಟು ಕಟ್ಟಿಗೆ, ತುಪ್ಪ, ಹವಿಷ್ಯಗಳನ್ನು ಹಾಕಿ ಯಜ್ಞ ಮಾಡ್ತೇವೆ ನಾವು. ಅದು ದೇವರು, ದೈವ ಅಂತ ಪೂಜೆ ಮಾಡ್ತೇವೆ. ಶರಣರ ಚಿಂತನೆ ಎಷ್ಟು ದೊಡ್ಡದು ಅಂದ್ರೆ, ಶರಣರ ಕಲ್ಪನೆ ಎಷ್ಟು ಅದ್ಭುತ ಅಂದ್ರೆ, ನೀನು ಒಂದು ಯಜ್ಞ ಕುಂಡವನ್ನು ಮಾಡಿ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ, ಕಿಚ್ಚು ದೈವವೆಂದು ಹವಿಯ ನಿಕ್ಕಿ ಪೂಜಿಸುವವನ ಮನೆಯಲ್ಲಿ, ನಾವು ಯಾವ ಕಿಚ್ಚು ಅಗ್ನಿಯನ್ನು ದೇವರಂತ ಪೂಜೆ ಮಾಡ್ತೀವಲ್ಲ ಯಜ್ಞ ಕುಂಡದಲ್ಲಿ, ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿ ಚಪ್ಪರಕ್ಕೆ ಬಿದ್ದು ಮನಿ ಸುಡಕತ್ತಂತ ತಿಳ್ಕೊರಪ್ಪ. ಹೊರಗೆ ಬಂದು ಯಜ್ಞದೊಳಗಿದ್ದಿದ್ದ ಸಣ್ಣ ದೇವರ, ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ, ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇದು ಶರಣರು. ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತು ಇದು ಸಣ್ಣ ದೇವರು ಅದು ದೊಡ್ಡ ದೇವರು ಅನ್ನೋದು ಬಿಟ್ಟು, ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡಲೇ ಬಚ್ಚಲ ನೀರ ಬೀದಿಯ ಧೂಳು ತಂದು ಹಾಕಿ ಅದನ್ನು ಆರ್ಸಕ್ಕೆ ಯಾಕೆ ಪ್ರಯತ್ನ ಮಾಡ್ತೀಯಪ್ಪ? ಮನ್ಯಾಗ ಮೊದಲು ಹಚ್ಚಿದ್ದು ಸಣ್ಣ ದೇವರ, ಇದು ದೊಡ್ಡ ದೇವರು ಸುಟ್ಟರು ಸುಡ್ಲಿ ಬಿಡು ಅಂತ ಕೈ ಮುಗಿಬೇಕಾಗಿತ್ತಲ್ಲ, ಯಾಕೆ ಮಾಡೋದಿಲ್ಲ ಅಂತ. ಇದು ಅವರ ಚಿಂತನೆ. ಅವರ ದೃಷ್ಟಿಯಲ್ಲಿ ಯಜ್ಞ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಕೇವಲ ಒಂದು ಯಜ್ಞಕುಂಡವನ್ನು ಮಾಡಿ ಹವಿಷ್ಯನ್ನೆಕ್ಕುವುದು, ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ಗೀತೆಯೂ ಸಹಿತ ಇದನ್ನೇ ಹೇಳ್ತದೆ. ಯಜ್ಞಕ್ಕೆ ಹವಿಸ್ಸನ್ನರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ದೇವರು ಈ ಜಗತ್ತನ್ನು ಕೊಟ್ಟಿದ್ದಾನಲ್ಲ, ಇದಕ್ಕೆ ದೇವನೇ ಋತ್ವಿಜ. ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ, ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ. ಇದು ಶರಣರ ಕಲ್ಪನೆ. ದೇವನು ಎಷ್ಟು ದೊಡ್ಡವನು ಅಂದ್ರೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ. ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ದೇವನಿಗೆ ಹೇಳಿ? ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು. ಅಜ್ಜವರು ನನಗೊಂದು ಮಾತು ಹೇಳಿದರು. ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ, ಎದಕ್ಕೋ ಬೇಸರ ಅನ್ನಿಸ್ತು, ಮಠಕ್ಕೆ ಬಂದೆ, ನನಗೆ ಓದೋದು ಸಾಕ್ರಿ ಅಂತ. ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೀವು ಓದೋ ಬಿಡು, ಇಲ್ಲೇನು ಮಾಡ್ತೀಯ ಅಂತ, ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು. ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೋಡು, ನೀ ಎಲ್ಲರೇ ಇರು, ಆದರೆ ಜೀವನದೊಳಗೆ ಎಂದೂ ಋಣದ ಕೂಳು ತಿನ್ನೋದು ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತು. ಅದಕ್ಕೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತು ಅವನ ಋಣದೊಳಗೆ ಇರಬಾರ್ದು ಮನುಷ್ಯ. ಅದಕ್ಕೆ ನಮಗೇನು ಸಾಧ್ಯ ಐತಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇಲ್ಲೊಬ್ಬ ವ್ಯಕ್ತಿ ನಮ್ಮೆದುರಿಗೆ ಕುಳಿತಿದ್ದಾನೆ, ಸಂಪ್ರೀತ್ ಪಟೇಲ್ ಅಂಥೇಳಿ. ಆತ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿದ್ದಾನೆ. ಅವ್ರದ್ದೊಂದು ಫ್ಯಾಷನ್ ಟೆಕ್ನಾಲಜಿದೊಂದು, ಈ ಬಟ್ಟೆಯ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು. 400 ಜನ ಅವರ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಏನೋ ಜೀವನದ ಒಂದು ಕೆಟ್ಟ ಗಳಿಗೆಯಲ್ಲಿ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿ ಉಳಿದ ದುಡ್ಡಿನೊಳಗೆ ಅವ್ರ ತಾಯಿ ಒಂದು ಅನಾಥರಿಗೊಂದು ಅನಾಥಾಶ್ರಮವನ್ನು ಕಟ್ಟಿದ್ಲು. ಆ ಅನಾಥಾಶ್ರಮದಲ್ಲಿ ಇವತ್ತು ಸುಮಾರು 80 ಜನ
ಕೈ ಇಲ್ಲಾರ್ದವರು, ಕಾಲಿಲ್ಲಾರ್ದವರು, ತಂದೆ ತಾಯಿಗಳಿಲ್ಲಾರ್ದವರು, ಮಕ್ಕಳಿಲ್ಲಾರ್ದಂಥ ಅನಾಥರಿಗೆ ಸುಮಾರು 80-85 ಜನರ ಅನಾಥರಿಗೆ ಪುಕ್ಕಟೆಯಾಗಿ ಅದಕ್ಕೊಂದು ಸ್ಫೂರ್ತಿಧಾಮ ಅಂತ ಹೆಸರಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಮತ್ತು ಮಗ ಸಂಪೂರ್ಣವಾಗಿ ಈಗ ಅದೇ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ನಮಗೆ ಪೂರ್ಣಾವಧಿ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹಿತ ನಮ್ಮ ಕೈಲಾಗಿದ್ದನ್ನು ಲೋಕಕ್ಕೆ ನಾವು ಉಪಕೃತರಾಗಬೇಕಾಗ್ತದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಯೋಗಿ ಯೋಗಿ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಎಲ್ಲವನ್ನು ಬಿಟ್ಟು ಗಿರಿ ಗುಹೆಗಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವನಷ್ಟೇ ಯೋಗಿ ಅಲ್ಲ. ನಿಜವಾದ ಯೋಗಿ ಯಾರು ಅಂದರೆ, ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕೋಪಯೋಗಿ ಆಗಬೇಕು. ಅಂಥ ಒಂದು ಲೋಕಕ್ಕೆ ಉಪಕೃತನಾಗುವಂಥ ಕೆಲಸ ಮಾಡಿದ ಸಂಪ್ರೀತ್ ಪಟೇಲ್ ಅವರಿಗೆ ಪರಮ ಪೂಜ್ಯರು ಆಶೀರ್ವದಿಸಬೇಕು. ಅವರು ನಮ್ಮ ಈ ದಿನದ ವಿಶೇಷ ಸಾಧಕರು. ಅವರಿಗೊಂದು ಚಪ್ಪಾಳೆ, ಅವರ ಕಾರ್ಯಕ್ಕೆ ನಮಗೆಲ್ಲ ಶ್ಲಾಘನೆ. ಅಜ್ಜರ ಕಡೆಯಿಂದ ನಾವು ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರ ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ, ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನ, ಆ ಕಡೆ ಹೋಗಬೇಡ. ಜನ ಪರಿಪರಿಯಾಗಿ ಕೇಳಿಕೊಂಡ್ರು, ಬುದ್ಧ ಬಿಡುವುದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತಾನೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದ ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊತೀನಿ. ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊತೀನಿ ಅನ್ನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳೋದು, ಒಂದು ಗಿಡ ಇತ್ತು, ಆ ಗಿಡದ ಒಂದು ಸಣ್ಣ ಕೊಂಬೆಯನ್ನು ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತೆ, ನನಗೆ ಕತ್ತರಿಸೋಕೆ ಕಷ್ಟ ಬರ್ತೈತೆ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಆವಾಗ ಬುದ್ಧ ಹೇಳ್ತಾನೆ, ನೋಡು, ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದರೆ, ಯಾವನಿಗೆ ಇದನ್ನು ಹೊಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಅಂತ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನು ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ, ಯಾರು ಹೀರೋ ಆಗ್ತಾರಂದ್ರೆ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ, ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ. ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್
ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು. ಅವರ ಹೆಸರು ಲಕ್ಷ್ಮಣ್ ಗೋಳೆ ಫ್ರಮ್ ಬಾಂಬೆಯ ಲಕ್ಷ್ಮಣ್ ಗೋಳೆ ಅವರು ಈ ಕರ್ನಾಟಕ ಮುಗಿತೀಗ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು. ಬಾಂಬೆದಿಂದ ಬಂದಾರ. ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರೆ, ಅವ 16 ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ, ಯಾರೋ ಒಂದು 4 ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ. ಈ ಚಾಕು ಹಾಕೋದಂತಾರಲ್ಲ, ಚಾಕು ಹಾಕ್ತಾನೆ. ಇವರು ಈ ಬಾಂಬೆ ಡಾನ್ಗಳಿರ್ತಾರಲ್ಲ, ಬಾಂಬೆ ಡಾನ್ ಕೇಳಿರಿ ನೀವು ಹೆಸರು? ಆ ಡಾನ್ಗಳ ಜೊತೆ ಕೆಲಸ ಮಾಡಿದವ್ರು ಇವರು. ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಕುಂದಿರ್ತಿದ್ವಿ. ನಮ್ಮೂರಾಗ ಏಸು ಮಂದಿ ಡಾನ್ಗಳದಾರ ಇಲ್ಲಿ. ಸ್ಟ್ಯಾಬ್ ಮಾಡಿದ ಮೇಲೆ, ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದರು. 2.5 ತಿಂಗಳು ಜೈಲ್ನಾಗಿದ್ರು ಇವರು. ಜೈಲ್ನಾಗ ಇದ್ದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲೆಲ್ಲ ಇವ್ರಿಗಿನ್ನ ದೊಡ್ಡ ದೊಡ್ಡ ಡಾನ್ಗಳು ಬಂದಿರ್ತಾರಲ್ಲ ಜೈಲ್ನಾಗ, ಆ ಡಾನ್ಗಳ ಪರಿಚಯ ಆಯ್ತು. 2.5 ತಿಂಗಳಾದ ಮೇಲೆ ಬೇಲ್ ಆಯ್ತು ಇವ್ರಿಗೆ. ಬೇಲ್ ಆದಮೇಲೆ ಇವರು ಹೊರಗೆ ಬಂದರು, ಇವ್ರ ಜೊತೆ ಇದ್ದ ಆ ಡಾನ್ಗಳು ಹೊರಗೆ ಬಂದರು ಹೊಸರು. ಬಂದು ಇವ್ರು ಏನು ಮಾಡಿದ್ರಂದ್ರೆ, ಮತ್ತೆ ಯಾರ್ಯಾರಿಗೆ ಏನೇನು ಮಾಡ್ಬೇಕಂತ ಸ್ಕೆಚ್ ಹಾಕಿದ್ರು. ಅಂದ್ರೆ ಏನೇನು ಮಾಡೋದು, ಇನ್ನೊಬ್ಬರಿಗೆ ಚಾಕು ಹಾಕೋದು, ಚೂರಿ ಹಾಕೋದು, ಇವೆಲ್ಲ ಕೆಲಸ ಮಾಡಿದ್ರು ಇವರು. ಇವ್ರದ್ದೊಂದು 9 ಮಂದಿ ಗ್ಯಾಂಗ್ ಇತ್ತಂತ ಇವ್ರ ಮೇಲೆ 19 ಹಾಫ್ ಮರ್ಡರ್ ಕೇಸ್ ಇವ್ರ ಮೇಲೆ, ಲಕ್ಷ್ಮಣ್ ಗೋಳೆ ಅವ್ರ ಮೇಲೆ. ಈ 19 ಮರ್ಡರ್ ನೀವು ಅಂತೀರಿ ಮತ್ತು ಇಂತಿಂಥವ್ರನ್ನ ಕರ್ಸಕ್ಕೆ ಮುಂದಿನ ಚಲೋ ಐತೆ, ಅದಕ್ಕೆ ಕೇಳ್ರಿ ನೀವು. ಯಾಕೆ ನಮ್ಮೂರಾಗೂ ಜಗ್ಗಿ ಮಂದಿ ಸಿಗ್ತಿದ್ರಲ್ಲ, ಸಿಗಲಿಲ್ಲ. 19 ಹಾಫ್ ಮರ್ಡರ್ ಕೇಸಾಗಿ, ಕೇಸಾದ ಕೂಡಲೇ ಇವರು 9 ಮಂದಿ ಗ್ಯಾಂಗಲ್ಲ, ಇವ್ರೊಳಗೆ ಒಂದು 3 ಮಂದಿ ಜೈಲ್ನಾಗ ಇರ್ತಿದ್ರಂತ. 3 ಮಂದಿ ಬೇಲ್ ತೊಗೊಂಡು ಹೊರಗೆ ಬರೋರು. ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವ್ರಿಗೆ ಬೇಲ್ ತರಕ್ಕೆ ರೊಕ್ಕ ಬೇಕಲ್ಲ, ಅದಕ್ಕೆ ಮತ್ತು ಅವ್ರ ಕಂಪ್ಲೇಂಟ್ ಆದಮೇಲೆ ಅವ್ರು 3 ಮಂದಿ ಒಳಗೆ ಹೋಗೋದು, ಇವ್ರು ಹೊರಗೆ ಬರ್ತಿದ್ರಂತ. ಇದು 6.5 ವರ್ಷ ನಡೀತಿದ್ದು. 6.5 ವರ್ಷ ಜೈಲಿನೊಳಗಿದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನಮಯಿ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು. ಸಿಕ್ಕ ಮೇಲೆ ಒಂದು ದಿವಸ ಪನಿಷ್ಮೆಂಟ್ ಆಗಿ ಜಡ್ಜ್ನ ಎದುರಿಗೆ ನಿಂತಾಗ, ಜಡ್ಜ್ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ. ಆವಾಗ ಲಕ್ಷ್ಮಣ್ ಗೋಳೆ, ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ, ನಾನು ಬೇಲಿಗೆ ಹೋಗೋದಿಲ್ಲ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂತ ಜಡ್ಜನ ಎದುರಿಗೆ ಹೇಳಿದಾಗ, ಜಡ್ಜ್ ಇವನಿಗೆ 7 ವರ್ಷ ಸಜೆ ಆಗಿದ್ದನ್ನು 3.5 ವರ್ಷ ಕೇಳಿಸ್ತಾರೆ. 3.5 ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ, ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವರು ಅಪ್ಪಟ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ, ಎಲ್ಲೆಲ್ಲಿ ಜೈಲಿನೊಳಗೆ ಕೈದಿಗಳದಾರಲ್ಲ, ಸುಮಾರು 10,000 ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು 10,000 ಕೈದಿಗಳಿಗೆ ಮನಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾರು ಜೈಲಿನಿಂದ ಮೊದಲಂತೂ ಇರ್ತಿತ್ತು, ಹೊಡಿಪಟ್ಟೆ ಬೆಡಪಟ್ಟೆ ನಡೀತಿದ್ದು, ರೊಕ್ಕ ಬರ್ತಿತ್ತು. ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ? ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆ ಆದಂಥ ಒಂದು NGO ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣ್ ಗೋಳೆ ಅವರು ಮಾಡ್ತಾರೆ. ಇದು ಟ್ರಾನ್ಸ್ಫರ್ಮೇಷನ್, ಇದು ರೂಪಾಂತರಣ. ಇದು ಜೀವನದಲ್ಲಿ
ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ. ನಮ್ಮಲ್ಲೊಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು. ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ. ಆದರೆ ಇಂದಲ್ಲ, ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ. ಪಾಪಿಯಾಗಲಿಕ್ಕೆ 60 ವರ್ಷ ಹಿಡಿಬಹುದು, ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದ್ರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕ್ಷಾತ್ಕಾರ ಅಷ್ಟೆ. ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ್ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.